ನಾನು
ಅವರಿಗೆ ಒಂದು ಸ್ಥಾನಮಾನ ಚಕ್ರವರ್ತಿಗಳನ್ನು ಬಹುವಚನದಿಂದ ಗೌರವಿಸಬೇಕು. ನನ್ನ ಜೊತೆಗೆ ದಶರಥ ಚಕ್ರವರ್ತಿಗಳು ಅಂತ ಹೇಳು. ಸರಿ ಬಿಡು, ನೀನ್ ಇಟ್ಕೊಂಡ್ರೆ ನಾ ಗೌರವ ಇಟ್ಕೊಂಡ್ರೆ ತಪ್ಪಲ್ಲ. ಯಾಕಂದ್ರೆ ಅವನಿಗೆ 3 ಜನ ಹೆಂಡತಿದ್ರು, ನಿನಗೆ ಒಬ್ಬರೇ ಗಂಡ. ಒಟ್ಟು ನಡೆಸುವ ಯೋಗ್ಯತೆ ಇದ್ರೆ ಚಕ್ರವರ್ತಿ ಆದವ ಎಷ್ಟನ್ನು ಕಟ್ಟಿಕೊಳ್ಳಬಹುದು ಅದನ್ನು ಕೇಳಿಲ್ಲ ನೀನು. ನಿನಗೆ ಬೇಡದಿದ್ದೆಲ್ಲ ತಲೆಗೆ ಹೋಗ್ತದೆ, ಬೇಕಾದ ಒಂದು ಹೋಗೋದಿಲ್ಲ. ಹಿಂಡಿಗೆ ಹುಲ್ಲು ಹಾಕುವುದಕ್ಕಾಗ್ತದೆ ಅಂದ್ರೆ ಎಷ್ಟು ಆಕಾಶ ಹಾಕ್ಬೋದು ಅಂತ ಆ ಯೋಗ್ಯತೆ ಹೊಟ್ಟೆ ಹೊಡೆಯುವ ಯೋಗ್ಯತೆ ಎಷ್ಟು ಹೆಣ್ಣು ಕಟ್ಕೊಳ್ಬಹುದು. ಮದುವೆ ನನಗೆ ಸಮಸ್ಯೆ ಇಲ್ಲ, ನಿನಗೆ ಮಕ್ಕಳೆಲ್ಲ ತೃಪ್ತಿ ಪಡಬೇಡ. ಇಂಥದ್ದೆಲ್ಲ ಮದುವೆ ಆಗೋದು ನಾನು ಎಷ್ಟೋ ಬಾರಿ ಎಷ್ಟೋ ಮದುವೆ ಆಗ್ತೀನಿ. ಅಲ್ಲಿ ನೀನು ಪ್ರಾಯಕ್ಕೂ ಒಂದು ಪ್ರಾಯಕ್ಕೂ ಎಷ್ಟು ವ್ಯತ್ಯಾಸ ನೋಡು. ನನಗೆ ಅಂಥದ್ದೆಲ್ಲ ಸಂಬಂಧ ಎಷ್ಟು ಬಂದಿತ್ತು. ಯಾವುದೇ ನೋಡು ಮನೆಗೆ ಯಾವ ನೀನು ಆಯ್ತು ನಿಮ್ಗೆ ಬಂದಿದೆಯವರೇ ನಿನ್ನ ಗಂಡನ ಹೊರೈತು ಸರಿಯಾ? ನಿನ್ನ ಗಂಡನಿರು ಗುರು ಈ ಅಯೋಧ್ಯೆಯಲ್ಲಿ ಇನ್ನಷ್ಟು ಅನಿಷ್ಟ ಗುರು ವಸಿಷ್ಠ ಮನೆಗೆ ಹೋಗ್ತಾ ಸುಮ್ಮನೆ ಮಾತಾಡ್ಕೊ. ನೀರುವಾಗ ಮತ್ತೆ ಸುಮ್ಮನೆ ಮಾತಾಡಲಿಕ್ಕೆ ಮತ್ತೆ ಆಗಲಿಕ್ಕೆ ಅವನೇ ಸುಮ್ಮನೆ ಮಾತಾಡುವ ಮಂತ್ರಿ ಮಂತ್ರಿ ಸುಮಂತ್ರ ಮಂತ್ರಿ ಹೋದ್ರೆ ಏನು ಅಂತ ಗೊತ್ತಾಗಿದೆ. ಸುಮ್ಮನೆ ಮಾತಾಡೋದಕ್ಕೆ ಮಂತ್ರಿ ಹೋಗ್ತಾರೆ. ಇವತ್ತೊಂದು ಹೇಳ್ತಾರೆ, ನಾಳೆ ನಾನು ಹೇಳೇ ಇಲ್ಲ. ಯಾರೋ ಯಾವಾಗ ಹೆಂಡತಿ ಆದವರು ಗಂಡನಿಗೆ ಬಹು ಮಾತಾಡ್ತಾರೆ. ನನಗೇನು ಮಾಡಲ್ಲ. ಅವ್ನು ನನಗೆ ಚಕ್ರವರ್ತಿ ಅಲ್ಲ, ನಿನ್ನ ಅಪ್ಪನಲ್ಲ. ಕೌಶಲ್ಯ ಹೆಣ್ಣು ಮಗ ನನ್ನ ಮಗ ನಿನ್ನ ಮಗ ಅಂದ್ರೆ ನಿನ್ನ ಮಗ ಅಂತ ನಿನಗೆ ಎಲ್ಲರೂ ಮಾಡ್ಕೊಂಡು ಯಾವ ನಾನು ಹಳೆಯ ಮಗನೇ ತಾಯಿಗಳ ಸೌಭಾಗ್ಯವನ್ನು ಒದಗಿಸಿಕೊಟ್ಟನು ಅಗಸ್ತ್ಯನು. ಹಾಗೆ ನನ್ನ ಮಗಳ ಅವನಿಗೆ ನಾಳೆ ಈ ಅಯೋಧ್ಯೆಯ ಪಟ್ಟವನ್ನು ದಶರಥ ಕೊಡ್ತಾನೆ. ಇದು ಸರಿ ಏನಿದು? ಪಟ್ಟ
ಈಗ ನನ್ನ ಜೊತೆಯಲ್ಲಿ ಎಷ್ಟು ಸಮಯ ಆಯ್ತು. ಹೌದಾ? ಒಂದು ದಿನವಾದರೂ